ಸಾಫ್ಟ್ ಹಿಂದುತ್ವ ಅಥವಾ ಮೃದು ಹಿಂದುತ್ವದ ಕಡೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ವಾಲ್ತಾ ಇದ್ದಾರಾ? ಸಾಫ್ಟ್ ಹಿಂದುತ್ವದ ಮೂಲಕವಾಗಿ ತಮ್ಮ ವರ್ಚಸ್ಸನ್ನು ಜಾಸ್ತಿ ಮಾಡಿಕೊಳ್ಳುವ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರಾ? ಕೆಲ ದಿನಗಳ ಹಿಂದೆ ಕುಂಭಮೇಳದಲ್ಲಿ ಇದೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಕುಟುಂಬ ಸಮೇತ ತೆರಳಿ ಪುಣ್ಯಸ್ನಾನವನ್ನು ಕೂಡ ಮಾಡ್ಕೊಂಡು ಬಂದಿದ್ದರು ಕೆಪಿಸಿಸಿ ಅಧ್ಯಕ್ಷ. ಎಐಸಿಸಿ ಅಧ್ಯಕ್ಷರೇ ಕುಂಭಮೇಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಿದರು. ಕುಂಭಮೇಳದಲ್ಲಿ ಮುಳುಗೇಳುವುದರಿಂದ ದೇಶದ ಬಡತನ ಹೋಗ್ಬಿಡಲ್ಲ ಎನ್ನುವ ಅರ್ಥದ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಇದಾದ ಮೇಲೆ ಇನ್ನೇನು ಕಾಂಗ್ರೆಸ್ ನಾಯಕರು ಇನ್ಯಾರು ಹೋಗೋದೇ ಇಲ್ವೇನೋ ಅಲ್ಲಿಗೆ. ಯಾಕಂದರೆ ಅದು ಅಕಸ್ಮಾತ್ ಕಾಂಗ್ರೆಸ್ ನಾಯಕರು ಹೋದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ತದ್ವಿರುದ್ಧ ನಿಲುವಾಗಿಬಿಡುತ್ತೇನೋ ಅಂತ ಚರ್ಚೆಗಳಿದ್ದಾಗ ಎಐಸಿಸಿ ಅಧ್ಯಕ್ಷರೇ ಆ ಥರ ಹೇಳಿದ ಮೇಲೆ ಯಾರಾದರೂ ಹೋಗ್ತಾರೆ ಕಾಂಗ್ರೆಸ್ ಲೀಡರ್ಗಳು? ಎಐಸಿಸಿ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರನ್ನ ಕುರಿತಾಗಿಯೋ ಅಮಿತ್ ಶಾ ಅವ್ರನ್ನ ಕುರಿತಾಗಿಯೋ BJP ನಾಯಕರನ್ನ ಕುರಿತಾಗಿಯೋ ಹೇಳಿದರು, ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು, ಬಡತನ ನಿವಾರಣೆ ಆಗುತ್ತಾ ಇದರಿಂದ ಅಂತ ಅವ್ರು ಹೇಳಿಬಿಟ್ಟಿದ್ರು. ಆಮೇಲೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಅವ್ರ ಪಾಡ್ಗೆ ಅವ್ರು ಹೋದರು. ಕುಂಭಮೇಳದಲ್ಲಿ ಅವರ ಮಗಳು ಒಮ್ಮೆ ಹೋಗಿ ಬಂದರು, ಅವರು ಒಂದ್ಸಲಿ ಹೋಗಿ ಬಂದರು, ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಇದಾಯಿತು. ಆನಂತರ ನರಸೀಪುರ ತಿರುಮಕೂಡಲು ನರಸೀಪುರ ಇದೆಯಲ್ಲ ಮೈಸೂರು ಬಳಿಯಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಆಯೋಜನೆ ಆಯಿತು. ಇಲ್ಲಿಗೆ ಉಸ್ತುವಾರಿ ಸಚಿವರೇ ಇಲ್ಲ, ಮೈಸೂರಿನ ಉಸ್ತುವಾರಿ ಸಚಿವರೇ ಇಲ್ಲ ಅಲ್ಲಿಗೆ. ಮಹದೇವಪ್ಪನವ್ರು ಬರಲಿಲ್ಲ ಅಲ್ಲಿಗೆ. ಆಯಿತು CM ಬರ್ತಾರೆ ಅಂತ ನೋಡಿದ್ರೆ CM ಕೂಡ ಕಾಣಿಸ್ಕೊಳ್ಳಿಲ್ಲ. ಅಲ್ಲಿನ ಕುಂಭಮೇಳಕ್ಕೂ ಇವ್ರು ಹೋಗಲಿಲ್ಲ, ಮೈಸೂರಿನ ಕುಂಭಮೇಳಕ್ಕೂ ಹೋಗಲಿಲ್ಲ. ಮೈಸೂರವರೇ CM ಸಿದ್ದರಾಮಯ್ಯನವರು, ಅವರು ಅಲ್ಲಿಗೆ ಬರಲಿಲ್ಲ. ಮಂಡಿ ನೋವಿತ್ತು, ಕಾಲು ನೋವಿತ್ತು ಅಂತ ಕಾರಣ ಕೂಡ ಇತ್ತು, ಅವ್ರು ಬರಲಿಲ್ಲ. ಉಸ್ತುವಾರಿ ಅವ್ರಿಗೇನಾಗಿತ್ತು? ಮಹದೇವಪ್ಪನವರು ಹೋಗಲಿಲ್ಲ ಅಲ್ಲಿಗೆ. ಆಮೇಲೆ ನೋಡಿದ್ರೆ ಎಲ್ಲರೂ ಅಚ್ಚರಿಗೊಳ್ಳುವಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ತಿರುಮಕೂಡಲು ನರಸೀಪುರದ ಕುಂಭಮೇಳಕ್ಕೂ ಹೋದರು, ಅಲ್ಲೂ ಕೂಡ ಭಾಗಿಯಾದರು. ಸರಿಯಾಯಿತು ಎರಡು ಕುಂಭಮೇಳ ಅಂತ ನೋಡಿದಾಗ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾದರು. ಡಿ.ಕೆ. ಶಿವಕುಮಾರ್ ಒಂದು ಕಡೆ, ಅಮಿತ್ ಶಾ ಒಂದು ಕಡೆ, ಡಿ.ಕೆ. ಶಿವಕುಮಾರ್ ಅವರು. BJP ನಾಯಕರು ಭಾಗವಹಿಸುವಂಥ ಕಾರ್ಯಕ್ರಮಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ನಾನು ಸಾಯ್ತೀನಿ ಅಂತ. ಪಕ್ಷ ಯಾವುದಾದ್ರೂ ಇದ್ಕೊಳ್ಳಿ, ಹುಟ್ಟಿರೋದು ಹಿಂದುವಾಗಿ ಅಲ್ವಾ, ಅವ ಕ್ರಿಶ್ಚಿಯನ್ನಾಗಿ ಹುಟ್ಟಿದರೆ ಕ್ರಿಶ್ಚಿಯನಾಗೆ ಸಾಯ್ತಾನವನು ಅಲ್ವೇ? ಆ ಥರ ಹೇಳ್ಕೊಂಡಂತೆಯೇ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಬಿಟ್ರು, ಹಿಂದುವಾಗೇ ಹುಟ್ಟಿದ್ದೀನಿ, ಹಿಂದುವಾಗೇ ನಾನು ಸಾಯ್ತೀನಿ. ಈ ರೀತಿ ಸಾಫ್ಟ್ ಹಿಂದುತ್ವದ ಮೂಲಕ ನಾನು ಯಾಕೆ ವಿರೋಧ ಕಟ್ಕೊಳ್ಳಿ? ನನಗೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಪಾರ್ಟಿ ನಿರ್ಧಾರ ಏನು ಬೇಕಾದರೂ ಹಾಕ್ಕೊಳ್ಳಿ, ನಾನಿರೋದು ಹೀಗೆ. ನಾನು ದೇವ್ರ ಪೂಜೆ ಮಾಡ್ತೀನಿ, ತ್ರಿವೇಣಿ ಸಂಗಮಕ್ಕೆ ಹೋಗ್ತೀನಿ, ಸ್ನಾನ ಮಾಡ್ತೀನಿ, ಏನು ತಪ್ಪಿದೆ ಇದರಲ್ಲಿ? ಈ ಮೂಲಕವಾಗಿ ಹಿಂದೂ ಮತಗಳ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕಣ್ಣಿದೆಯಾ? ಈ ಕಡೆ BJP ನಾಯಕರೊಂದಿಗೂ ಕೂಡ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇತ್ತ ಕಾರ್ಯಕರ್ತರು ಮುಖಂಡರನ್ನು ಕೂಡ ತನ್ನತ್ತ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2028ಕ್ಕೆ ಪೂರ್ಣಾವಧಿ CM ಆಗೋಕ್ಕೆ ಭರ್ಜರಿ ತಯಾರಿಯನ್ನು ಈ ಮೂಲಕ ಮಾಡ್ತಾ ಇದ್ದಾರಾ? ಲೆಕ್ಕಾಚಾರ ನೋಡಿದ್ರೆ ಕಟ್ಟರ್ ಹಿಂದೂ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಕೂಡ ಇರಬಹುದು. ಕಾಂಗ್ರೆಸ್ಸಿಗನಾಗಿಯೂ ನಾನು ಕಟ್ಟರ್ ಹಿಂದೂ. ಇಲ್ಲಿ ಎರಡು ವಿಚಾರಗಳು ಬರ್ತವೆ, ಒಂದು ಹಿಂದೂವಾದಿ, ಇನ್ನೊಂದು ಕೋಮುವಾದಿ ಅಂತ. ಯಾರಾದರೂ ಕಟ್ಟರ್ ಹಿಂದೂವಾದಿ ಆದರೆ ಸಮಸ್ಯೆ ಇಲ್ಲ, ಕೋಮುವಾದಿಗಳಾಗಬಾರ್ದು ಅಂತ ಈ ಥರದೊಂದು ಮಾತುಗಳು ಕೇಳಿ ಬರ್ತವೆ ಆವಾಗವಾಗ. ಹಿಂದೂವಾದಿ ಆಗೋದು ಬೇರೆ, ಕಟ್ಟರ್ ಕೋಮುವಾದಿ ಆಗೋದು ಬೇರೆ. ಕಟ್ಟರ್ ಹಿಂದುತ್ವ ಬೇರೆ, ಕಟ್ಟರ್ ಕೋಮುವಾದ ಬೇರೆ. ಹಿಂದುತ್ವ ಆಗುವುದರಲ್ಲಿ ತಪ್ಪಿರಲ್ಲ. ಕೋಮುವಾದ ಬೆಳೆಸ್ಕೊಂಡ್ರೆ ಯಾರಾದರೂ ಅಷ್ಟೇ. ಈಗ ಯಾರು ಮುಸ್ಲಿಮ, ಅವನ ಧರ್ಮವನ್ನು ಫಾಲೋ ಮಾಡ್ತಾರೆ, ನಾನು ಕಟ್ಟರ್ ಮುಸ್ಲಿಮ, ನೋ ಇಶ್ಯೂ. ನಾನು ಕಟ್ಟರ್ ಕೋಮುವಾದಿ ಆಗ್ತೀನಿ ಅಂತ ಯಾರಾದರೂ ಬಂದರೆ ಸಮಸ್ಯೆ ಅಲ್ಲಿರೋದು. ಕ್ರಿಶ್ಚಿಯಾನಿಟಿ ಆಯ್ತಪ್ಪ, ಒಬ್ಬ ವ್ಯಕ್ತಿ ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾನೆ, ನಾನು ಕ್ರೈಸ್ತ ಧರ್ಮವನ್ನು ಅನುಯಾಯಿ, ನಾನು ಫಾಲೋ ಮಾಡ್ತೀನಿ ಅಂತ ಒಬ್ಬ ಹೇಳಿದ್ರೆ ಸಮಸ್ಯೆ ಇಲ್ಲ. ಕ್ರೈಸ್ತ ಕೋಮುವಾದಿ ಆಗಿಬಿಡೋದಿದೆಯಲ್ಲ, ಇದೊಂದು ಬಿಟ್ಟರೆ ಇನ್ಯಾರ್ದು ಧರ್ಮ ಇಲ್ಲ, ಇನ್ನೆಲ್ಲವೂ ಕೂಡ ಸರಿ ಇಲ್ಲ ಅಂತ ಮಾಡ್ಕೊಳ್ಳೋದಿದೆಯಲ್ಲ, ಅದು ಡೇಂಜರ್ ಆಗಿಬಿಡುತ್ತೆ. ಕಾಂಗ್ರೆಸ್ ವಿರುದ್ಧವಾಗಿರತಕ್ಕಂಥ ಹಿಂದೂ ಮತಗಳನ್ನು ಕೂಡ ಸೆಳೆಯುವಂಥ ಕಸರತ್ತಿರಬಹುದಾ? ಅಲ್ಪಸಂಖ್ಯಾತ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗಿಯಾಗ್ತಾರೆ. ಈ ಮೂಲಕ ಎಲ್ಲ ಧರ್ಮಗಳನ್ನು ಗೌರವಿಸುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಗುಡಿ, ಮಠ, ಮಂದಿರಗಳ ಭೇಟಿ ಮೂಲಕವಾಗಿ ಪ್ರಬಲ ಸಮುದಾಯಗಳ ವಿಶ್ವಾಸವನ್ನು ಗಳಿಸುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಪಕ್ಷದ ಒಳಗಡೆ ತಳಮಟ್ಟದ ಮುಖಂಡರು, ಕಾರ್ಯಕರ್ತರ ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರಿಗೂ ಗೌರವ ಕೊಡ್ತೀನಿ ನಾನು ಅಂಥೇಳಿ ಸಂದೇಶ ಕೊಡ್ತಾ ಇದ್ದಾರೆ. ಈ ಮೂಲಕ ಅಕಸ್ಮಾತ್ ಈಗ ಅವರಿಗೆ CM ಕುರ್ಚಿ ಸಿಕ್ಕಲಿಲ್ಲ, 2028ಕ್ಕೆ ಅಂತ ಬಂದಾಗ ಆ ಒಂದು ವಿಶ್ವಾಸ ಗಳಿಸ್ಕೊಂಡಿದ್ದಾಗ ತನಗೊಂದು ಅವಕಾಶ ಸಿಗಲಿ. BJP ನಾಯಕರನ್ನ ಸೆಳೀತಾರೋ, BJP ಶಾಸಕರ ಬೆಂಬಲ ಪಡ್ಕೊಂಡ್ಬಿಡ್ತಾರೋ, ಇವ್ರ ಪಾರ್ಟಿಗೆ ಕರೆದುಕೊಳ್ತಾರೋ, ಇವ್ರ ಪಾರ್ಟಿಯಲ್ಲಿಯೇ ಪರಾಜಿತ ಅಭ್ಯರ್ಥಿಗಳ ಮೀಟಿಂಗ್ ಬೇರೆ ಮಾಡಿದ್ದಾರಲ್ಲ, ಅಲ್ಲಿ ಸ್ವಲ್ಪ ಶಾಸಕರನ್ನ ಕರ್ಕೊಳ್ತಾರೋ, 2028ಕ್ಕಂತೂ ಲಗತ್ತಾಗಿ ರೆಡಿ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು.